ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಇವತ್ತು ನಾವು ಬೆಂಗಳೂರಿನ ನಾಗಸಂದ್ರದಲ್ಲಿರೋ ಐಕಿಯಾ ಸ್ಟೋರ್ಸ್ಗೆ ಬಂದಿದ್ದೀವಿ. ಇದು ಭಾರತದಲ್ಲೇ ಮೂರನೇ ಅತಿ ದೊಡ್ಡ ಸ್ಟೋರ್ ಆಗಿದೆ. ಈ ಸ್ಟೋರ್ ಸುಮಾರು 6 ಎಕರೆ ಜಾಗದಲ್ಲಿ ಮಾಡಿದ್ದಾರೆ. 6 ಎಕರೆ ಅಂತಂದರೆ ಒಂದು 4,60,000 ಚದುರ ಅಡಿ. ಪಾರ್ಕಿಂಗ್ನ ಎಂಟೈರ್ ಸ್ಟೋರ್ ಬೇಸ್ಮೆಂಟಲ್ಲಿ ಮಾಡಿದ್ದಾರೆ. ಅದು ಯೂಜ್ ಬೇಸ್ಮೆಂಟ್. ಅದರಲ್ಲಿ ಸುಮಾರು ಕಾರ್ಸ್ಗಳನ್ನ ಪಾರ್ಕ್ ಮಾಡ್ಬೋದು. ಅಲ್ಲಿ ಟ್ರಾಲಿ ಹೋಗೋದಕ್ಕೆ ಫೆಸಿಲಿಟೀಸ್ ಇದೆ, ನೀಟಾಗಿ ಅರೇಂಜ್ ಮಾಡ್ಕೋಬೋದು. ಅಲ್ಲೇ ಪಾರ್ಕಿಂಗಲ್ಲೇ ಈ ಸ್ಟೋರ್ನ ಎಂಟ್ರೆನ್ಸ್ ಇದೆ. ಅಲ್ಲಿ ಚಿಕ್ಕದಾಗಿ ಸೆಕ್ಯೂರಿಟಿ ಚೆಕ್ ಮಾಡಿ ನಾವು ಒಳಗೆ ಬಂದರೆ ಅಲ್ಲಿ ಬೇಸಿಕ್ಲಿ 2 ಫ್ಲೋರ್ ಇದೆ, ಒಂದು ಗ್ರೌಂಡ್ ಫ್ಲೋರ್ ಮತ್ತು ಒಂದು ಫಸ್ಟ್ ಫ್ಲೋರ್. ಗ್ರೌಂಡ್ ಫ್ಲೋರ್ನಲ್ಲಿ ಬ್ಯೂಟಿಫುಲ್ ಆದಂಥ ಒಂದು ಕ್ರಿಸ್ಮಸ್ ಸ್ಟೋರ್ ಥರ ಇಟ್ಟಿದ್ದಾರೆ. ಅಲ್ಲಿಂದ ಎಲಿವೇಟರ್ಸ್ ವ್ಯವಸ್ಥೆ ಕೂಡ ಇದೆ. ಎಲಿವೇಟರ್ಸ್ ಬಂದು ಸಣ್ಣ ಪುಟ್ಟದಾಗಿಲ್ಲ, ಹೆಚ್ಚು ಕಡಿಮೆ ಒಂದು 50 ಜನ ಅದರಲ್ಲಿ ಹೋಗ್ಬೋದು. ಇದು ಬೇಸಿಕ್ಲಿ ಜನ ಮತ್ತೆ ಅವ್ರ ಹತ್ರ ಇರೋ ಗೂಡ್ಸ್ನು ತಗೊಂಡು ಹೋಗೋದಕ್ಕೆ ಫೆಸಿಲಿಟಿ ಮಾಡಿದ್ದಾರೆ ಅನ್ಸುತ್ತೆ. ಈ ಸ್ಟೋರ್ ಎಷ್ಟು ದೊಡ್ಡದಿದೆ ಅಂತಂದರೆ ಅಲ್ಲಿ ಒಂದು ಮ್ಯಾಪ್ ಇದೆ. ಸ್ಟೋರ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಹೇಗೆ ಮುಗಿಸ್ಬೇಕು, ಒಂದರಿಂದ ಒಂದಕ್ಕೆ ಹೇಗೆ ಹೋಗೋದು, ಇಲ್ಲ ಅಲ್ಲಿಂದ ನೀವು ಸ್ಕಿಪ್ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗಬೇಕು ಅಂತಂದರೆ ಅಲ್ಲಿ ಹೇಗೆ ಹೋಗೋದು ಅಂಥೇಳಿ ಫುಲ್ ಒಂದು ಇನ್ಫಾರ್ಮೇಟಿವ್ ಮ್ಯಾಪ್ ಇದೆ. ಹಾಗೆ ಫ್ಲೋರಲ್ಲಿ ಕೂಡ ಅದನ್ನು ನೀವು ಹೇಗೆ ಹೋಗಬೇಕು ಅಂಥೇಳಿ ಮಾರ್ಕಿಂಗ್ಸ್ಗಳಿದೆ. ನಾವು ಶುರು ಮಾಡಿದ ಜಾಗದಲ್ಲಿ ಒಂದು ಸಣ್ಣ ಕ್ರಿಸ್ಮಸ್ ಸ್ಟೋರ್ ಥರ ಇತ್ತು. ಅದಾದಮೇಲೆ ಒಂದು ಆಫೀಸ್ ಅರೇಂಜ್ಮೆಂಟ್ ಇತ್ತು. ಆಫೀಸಲ್ಲಿ ಹೇಗಿರುತ್ತೆ, ಒಂದು ಲಿವಿಂಗ್ ರೂಮ್ ಇರ್ಬೋದು, ಒಂದು ವೆಯ್ಟಿಂಗ್ ರೂಮ್ ಇರ್ಬೋದು, ಹಾಗೆ ಪಕ್ಕದಲ್ಲಿ ರಿಫ್ರೆಶ್ಮೆಂಟ್ ಮಾಡೋದಕ್ಕೆ ಸ್ಪೇಸ್ ಇರ್ಬೋದು. ಈ ರೀತಿ ಎಲ್ಲ ಫೆಸಿಲಿಟೀಸು ಅಲ್ಲಿತ್ತು. ನಾವು ಸ್ಟೋರ್ನ ಕೊನೆಯಿಂದ ಸ್ಟಾರ್ಟ್ ಮಾಡೋದು. ನಾರ್ಮಲಿ ಕೊನೆಯಲ್ಲಿ ಏನಿರುತ್ತೆ ಎಲ್ಲ ಮಾಲಲ್ಲಿ, ಅದು ಫುಡ್ ಕೋರ್ಟ್. ಇಲ್ಲಿನ ಫುಡ್ ಕೋರ್ಟು ತುಂಬಾ ಆರ್ಗನೈಸ್ಡ್ ಆಗಿತ್ತು. ನಾನು ಯಾವುದೇ ಮಾಲ್ಗಳು ಇಷ್ಟೊಂದು ಆರ್ಗನೈಸ್ಡ್ ಆಗಿ ಒಂದು ಫುಡ್ ಕೋರ್ಟ್ನ ನೋಡಿರಲಿಲ್ಲ. ಇದು ಮೊದಲಿಗೆ ನೀವು ಅಲ್ಲಿ ಹೋದರೆ ಯು ವಿಲ್ ಫೈಂಡ್ ಡಿಫ್ರೆಂಟ್ ಕೌಂಟರ್ಸ್. ಒಂದೊಂದು ಕಡೆನೂ ಒಂದೊಂದು ಥರ ಡಿಫ್ರೆಂಟ್ ಕೌಂಟರ್ಸ್ಗಳಿರುತ್ತೆ. ಅಲ್ಲಿ ನೀವು ಫುಡ್ನ ತೊಗೊಂಡು ಅಲ್ಲಿಂದ ಒಂದು ಬ್ಯೂಟಿಫುಲ್ ಆದ ಒಂದು ಟ್ರಾಲಿ ಇರುತ್ತೆ, 3 ಲೇಯರ್ ಟ್ರಾಲಿ. ಅದರಲ್ಲಿ ನಿಮ್ಮ ಫುಡ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀವಲ್ಲಿ ಮುಂದೆ ಇರೋ ಕ್ಯಾಶ್ ಕೌಂಟ್ರಲ್ಲಿ ಬಂದು ಪೇಮೆಂಟ್ ಮಾಡಬೇಕು. ಅದಾದಮೇಲೆ ಯು ಕ್ಯಾನ್ ಗೋ ಆ್ಯಂಡ್ ಸಿಟ್ ಆನ್ ದ ಟೇಬಲ್ಸ್. ಅಲ್ಲಿ ಸುಮಾರು ಟೇಬಲ್ಸ್ ಆ್ಯಂಡ್ ಚೇರ್ಸ್ಗಳಿದೆ. ಅಲ್ಲಿ ಹೋಗಿ ನೀವು ಆರಾಮ್ಸೆ ಕೂತು ಊಟ ಮಾಡ್ಬೋದು. ಇಷ್ಟು ಆರ್ಗನೈಸ್ಡ್ ಆಗಿದ್ದಾರೆ ಅಂಥೇಳಿ ನಾನು ಇದನ್ನು ಚೆಕ್ ಮಾಡಿದಾಗ ಐಕಿಯಾ ಫುಡ್ ಕೋರ್ಟ್ ಬಂದು ಪ್ರಪಂಚದಲ್ಲೇ 6ನೇ ಅತಿ ದೊಡ್ಡ ಫುಡ್ ಚೈನ್ ಆಗಿದೆ ಅಂಥೇಳಿ ನನಗೆ ಗೊತ್ತಾಯಿತು. ಹೇಗಿದ್ದರೂ ಈ ಸ್ಟೋರ್ನ ಫುಲ್ ನಾವು ನೋಡಿ ಬರೋದಕ್ಕೆ, ಹಾಗೆ ಶಾಪಿಂಗ್ ಮಾಡೋದಕ್ಕೆ ಹೆಚ್ಚು ಕಡಿಮೆ ಅರ್ಧ ದಿನಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಆಬ್ವಿಯಸ್ಲಿ ಜನಕ್ಕೆ ಹೊಟ್ಟೆ ಹಸ್ದಿರುತ್ತೆ. ಅದಕ್ಕೆ ಇವರು ಸ್ಟಾರ್ಟ್ ಮಾಡಿದಂಥ ಫುಡ್ ಕೋರ್ಟ್ ಈಗ ಪ್ರಪಂಚದಲ್ಲೇ 6ನೇ ಅತಿ ದೊಡ್ಡ ಫುಡ್ ಕೋರ್ಟ್ಗಳಲ್ಲಿ, ಫುಡ್ ಚೈನ್ಗಳಲ್ಲಿ ಒಂದಾಗಿದೆ. ಇವರು ಬೇರೆ ದೇಶಗಳಲ್ಲಿ ಇವರ ಸ್ಪೆಷಲ್ ಡಿಶ್ ಬಂದು ಮೀಟ್ ಬಾಲ್ಸ್ನ ಇವರು ತುಂಬಾ ಫೇಮಸ್ ಆಗಿ ಜನಗಳು ಮಾಲಿಗೆ ಬರ್ತಾ ಇರೋ ಇಲ್ವೋ ಈ ಮೀಟ್ ಬಾಲ್ ಮತ್ತು ಈ ಫುಡ್ ಕೋರ್ಟ್ನ ಟ್ರೈ ಮಾಡೋದಕ್ಕೋಸ್ಕರ ಅವರು ಮಾಲ್ಗಳಿಗೆ ಬರ್ತಾ ಇದ್ರಂತೆ. ಆದರೆ ನಮ್ಮ ದೇಶದಲ್ಲಿ ಮೀಟ್ ಬಾಲ್ ಸರ್ವ್ ಮಾಡಲ್ಲ. ಅದ್ರ ಬದಲು ದೇ ಹ್ಯಾವ್ ಸಮೋಸಾಸ್, ಚಾಟ್ಸ್, ಸುಮಾರು ವೆರೈಟಿಗಳ ಫುಡ್ನ ಅಲ್ಲಿ ಸರ್ವ್ ಮಾಡ್ತಾರೆ. ಹಾಗೆ ಒಂದು ಪುಟ್ಟದಾದ ಒಂದು ಕಾಫಿ ಕಾರ್ನರ್ ಕೂಡ ಅಲ್ಲಿತ್ತು. ಲೈಕ್ ಸುಮಾರು ಕಾಫಿ ಮಿಷನ್ಗಳನ್ನ ಮಾಡಿ ಅಲ್ಲಿ ನೀವು ಪೇ ಮಾಡಿದ್ರೆ ದೇ ಯೂಸ್ ಟು ಗಿವ್ ಯು ಕಪ್. ಆ ಕಪ್ನ ತೊಗೊಂಬೋದು. ನಿಮಗೆ ಯಾವ ಕಾಫಿ ಬೇಕೋ ಆ ಕಾಫಿ ಮಿಷನ್ಸ್ಗಳಲ್ಲಿ ನೀವು ತೊಗೋಬೋದು. ಈ ಸ್ಟೋರ್ನ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತಂತಂದರೆ, ಒಂದು ವಿಷಯನ ಮುಗಿಸಿ ಇನ್ನೊಂದು ವಿಷಯಕ್ಕೆ ಹೋಗುವಾಗ ನಮಗೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಕುತೂಹಲ ಇರುತ್ತೆ, ಏನು ಬರ್ಬೋದು ನೆಕ್ಸ್ಟ್ ಅಂಥೇಳಿ. ಒಂದೊಂದು ಕಡೆ ಹೋಗುವಾಗ ಆ ಜಾಗದಲ್ಲಿ ಫಸ್ಟ್ ನಮಗೆ ಕಣ್ಣು ಕಾಣಿಸೋದು ಅವರ ಪ್ರೈಸಿಂಗ್ ಲಿಸ್ಟ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ತುಂಬ ಎಕ್ಸ್ಪೆನ್ಸಿವ್ ಇಲ್ಲ, ತುಂಬ ರೀಸನಬಲ್ ಆದಂಥ ಪ್ರೈಸ್ಗೆ ಈ ಎಂಟೈರ್ ಶೋರೂಮ್ನ ಫರ್ನಿಚರ್ಸ್ಗಳು ಅವೈಲಬಲ್ ಇದೆ. ಇವರ ಒಂದು ಯುನೀಕ್ ವಿಷಯ ಏನು ಅಂತಂತಂದರೆ ಕಸ್ಟಮರ್ಸ್ ಎಟ್ ವರ್ಕ್. ಇದೇನಪ್ಪ ಕಾನ್ಸೆಪ್ಟ್ ಕಸ್ಟಮರ್ ಎಟ್ ವರ್ಕ್ ಅಂತಂತಂದರೆ, ನಾವು ಈ ಐಕಿಯಾ ಬಿಟ್ಬಿಟ್ಟು ಬೇರೆ ಎಲ್ಲಾದರೂ ನಾವು ನಮ್ಮ ಒಂದು ಮನೆಗೆ ಬೇಕಾದಂಥ ಫರ್ನಿಚರ್ಸ್ಗಳನ್ನ ತೊಗೊಂಡ್ರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋದೇ ತುಂಬ ದೊಡ್ಡ ಕಷ್ಟ. ಅದಕ್ಕೊಂದು ಗೂಡ್ಸ್ ಗಾಡಿ ಇಲ್ಲಾಂತಂದರೆ ಬೇರೆ ಗಾಡಿಗಳನ್ನ ತೊಗೊಂಡು ಅದನ್ನು ನಮ್ಮ ಮನೆಗೆ ತೊಗೊಬರ್ಬೇಕು. ಮನೆ ಒಳಗೆ ತೊಗೊಂಬಂದ್ಬಿಟ್ಟು ನಮ್ಮ ರೂಮ್ ಒಳಗೆ ತೊಗೊಬಂದು ಇಡೋದು ಇದು ಅದಕ್ಕಿಂತ ಕಷ್ಟವಾದ ಕಾರ್ಯ. ಇದಕ್ಕೋಸ್ಕರನೇ ಇವರು ಅವರ ಫುಲ್ ಎಂಟೈರ್ ಫರ್ನಿಚರ್ಸ್ನ ಅವರು ಒಂದು ಪೀಸ್ ಬೈ ಪೀಸ್ ಮಾಡಿ ಅದನ್ನು ನೀಟಾಗಿ ಒಂದು ಕಾಟನ್ ಬಾಕ್ಸ್ನಲ್ಲಿ
ಜೋಡಿಸಿ ಒಂದು ಈಸಿ ಟು ಕ್ಯಾರಿ ರೀತಿ ಅದನ್ನು ಮಾಡಿರ್ತಾರೆ. ನಮ್ಮ ಕಾರ್ನಲ್ಲೇ ನಾವು ಅದನ್ನು ಹಾಕ್ಕೊಂಡು ಮನೆಗೆ ತರ್ಬೋದು. ಮನೇಲೂ ಕೂಡ ನಮಗೆ ಯಾವ ಜಾಗಕ್ಕೆ ಬೇಕು ಆ ಜಾಗಕ್ಕೆ ಅದನ್ನು ಈಸಿಯಾಗಿ ತಗೊಬಂದು ಅಲ್ಲಿ ನಾವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಕಸ್ಟಮರ್ಸ್ ಬಂದು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಸಮೇತ ಅದನ್ನು ಫಿಕ್ಸ್ ಮಾಡ್ಬೋದು. ಈ ಫಿಕ್ಸ್ ಮಾಡೋದ್ರಿಂದ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹೇಳಿದ್ರೆ ಈ ಫರ್ನಿಚರ್ಸ್ನ ನಾವೇ ಫಿಕ್ಸ್ ಮಾಡಿದ್ವಿ, ನಾವೇ ರೆಡಿ ಮಾಡಿದ್ವಿ ಅನ್ನೋದೊಂದು ಖುಷಿ ನಮ್ಮಲ್ಲಿರುತ್ತೆ. ಇದನ್ನೇ ಅವರು ಅವರ ಬಿಸ್ನೆಸ್ನ ಮೇನ್ ಮೋಟೋ ಮಾಡಿಕೊಟ್ಟಿದ್ದಾರೆ. ಇದಕ್ಕೋಸ್ಕರನೇ ಸುಮಾರು ಕಸ್ಟಮರ್ಸ್ಗಳು ಈ ಪರ್ಟಿಕ್ಯುಲರ್ ಸ್ಟೋರ್ನ ವಿಸಿಟ್ ಮಾಡೋದು. ಹಾಗೆ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಾಗಲೂ ಈ ಫರ್ನಿಚರ್ಸ್ಗಳನ್ನ ಈಸಿಯಾಗಿ ನಾವು ಅದನ್ನು ಕ್ಯಾರಿ ಮಾಡ್ಬೋದು. ಈ ಐಕ್ಯಾದ ಸ್ಟೋರ್ಗಳು ಪ್ರಪಂಚದಲ್ಲಿ 462 ಸ್ಟೋರ್ಗಳಿಗಿಂತ ಅಧಿಕವಾಗಿದೆ. ಇದನ್ನು ಸುಮಾರು 62 ದೇಶಗಳಲ್ಲಿ ಇವರ ಶೋರೂಮ್ಸ್ಗಳನ್ನ ಇಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಪ್ರಮುಖವಾಗಿ 3 ಅತಿ ದೊಡ್ಡ ಶೋರೂಮ್ಸ್ಗಳಿದೆ. ಹಾಗೆ ನಾನು ಹೇಳಿದ ಹಾಗೆ ನಮ್ಮ ಬೆಂಗಳೂರಿನಲ್ಲಿರೋ ಶೋರೂಮ್ ಬಂದು 3ನೇ ಸ್ಥಾನದಲ್ಲಿದೆ. 2ನೇ ಶೋರೂಮ್ ಬಂದು ಹೈದರಾಬಾದ್ನಲ್ಲಿದೆ. ಅದು ಸುಮಾರು 4,80,000 ಚದರ ಅಡಿ ಇರುವಂಥ ಶೋರೂಮ್. 1ನೇ ಸ್ಥಾನದಲ್ಲಿ ನವಿ ಮುಂಬೈಯಲ್ಲಿರೋ ಐಕ್ಯಾ ಸ್ಟೋರ್ 5,30,000 ಚದರ ಅಡಿ. ಈ ಐಕ್ಯಾ ಸ್ಟೋರು ಇಂಡಿಯಾಗೆ ಬಂದಂಥ ಸಮಯದಲ್ಲಿ ಒಂದು ಇತಿಹಾಸನ್ನೇ ಕ್ರಿಯೇಟ್ ಮಾಡ್ತಾರೆ. 2018ನಲ್ಲಿ ನಮ್ಮ ಹೈದರಾಬಾದ್ನ ಒಂದು ಮ್ಯಾಸಿವ್ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಪೊಲೀಸ್ಗಳ ಕೈಗಳಿಂದ ಏನೂ ಮಾಡೋದಕ್ಕಾಗೋದಿಲ್ಲ. ಆ ಟೈಮ್ನಲ್ಲಿ ಏನಕ್ಕಪ್ಪ ಇಷ್ಟು ದೊಡ್ಡ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನೋಡಿದಾಗ ಹೈದರಾಬಾದ್ನಲ್ಲಿ ಐಕ್ಯಾ ಸ್ಟೋರ್ ಓಪನ್ ಆಗಿದ್ದ ದಿನಕ್ಕೆ ಇಷ್ಟೊಂದು ಟ್ರಾಫಿಕ್ ಜಾಮ್. ಅದೆಷ್ಟು ದೊಡ್ಡ ಟ್ರಾಫಿಕ್ ಜಾಮ್ ಆಗಿತ್ತು ಅಂತಂದರೆ ಒಂದು 20 ನಿಮಿಷ ಹೋಗಿ ತಲುಪುವಂಥ ಜಾಗ ಈ ಟ್ರಾಫಿಕ್ಕಿಂದ 4 ಗಂಟೆಗಳ ಕಾಲ ಆಯ್ತುತ್ತೆ. ಅದು ಬರೀ 1 ದಿನ 2 ದಿನದಲ್ಲಾಗಲಿಲ್ಲ. ಇದು ಹೆಚ್ಚು ಕಡಿಮೆ ಒಂದು 15 ದಿನಗಳ ಗಂಟ ಇದೇ ಸಿಚುವೇಶನ್ ಇತ್ತಂತೆ ಆ ಪ್ಲೇಸಲ್ಲಿ. ಆಗ ಐಕ್ಯಾ ಸ್ಟೋರ್ ಅವರೇ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಹೈದರಾಬಾದ್ ವಿ ಆರ್ ಹಿಯರ್ ಟು ಸ್ಟೇ ಅಂಥೇಳಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಯೋಚನೆ ಮಾಡ್ಕೊಳ್ಳಿ ಎಷ್ಟೊಂದು ಇಂಪಾರ್ಟೆನ್ಸ್ ಈ ಸ್ಟೋರ್ಗಿದೆ ಅಂಥೇಳಿ. ಐಕ್ಯಾ ಕಂಪ್ನಿನಲ್ಲಿ ವರ್ಲ್ಡ್ ವೈಡ್ 2,17,000 ಜನ ಈ ಕಂಪ್ನಿಯಲ್ಲಿ ಎಂಪ್ಲಾಯೀಸ್ ಆಗಿದ್ದಾರೆ. ಇವರ ಬಿಸ್ನೆಸ್ ಎಷ್ಟಪ್ಪ ವರ್ಷಕ್ಕೆ ಅಂತ ಹೇಳಿದ್ರೆ $49 ಬಿಲಿಯನ್ ಬಿಸ್ನೆಸ್ ಇವ್ರು ಮಾಡ್ತಾ ಇದ್ದಾರೆ. ನಮ್ಮ ಭಾರತದ ವ್ಯಾಲ್ಯೂಗೆ 4,200 ಕೋಟಿ ರೂಪಾಯಿಗಳ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂತಂದರೆ ಈ ರಷ್ಯಾ ಮತ್ತು ಗಾಜಾ ವಾರ್ ನಡೀತಿದ್ದಾಗ ಈ ಐಕ್ಯಾ ಫುಲ್ ಸ್ಟೋರ್ಸ್ಗಳನ್ನ ರಷ್ಯಾದಿಂದ ತೆಗಿತಾರೆ. ಎಲ್ಲ ರಷ್ಯಾದಲ್ಲಿರೋ ಐಕ್ಯಾ ಸ್ಟೋರ್ ರೂಮ್ಗಳನ್ನ ಅವರು ಕ್ಲೋಸ್ ಮಾಡ್ತಾರೆ. ಇನ್ನು ಈ ಗಾಜಾದಲ್ಲಿ ವಾರ್ ಮುಗಿಯುವವರೆಗೂ ನಾವು ನಮ್ಮ ಸ್ಟೋರ್ಸ್ಗಳನ್ನ ಓಪನ್ ಮಾಡಲ್ಲ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ 10,000 ಎಂಪ್ಲಾಯಿಗಳನ್ನ ಅಲ್ಲಿ ರಷ್ಯಾದ ಎಂಪ್ಲಾಯೀಸ್ಗಳನ್ನ ಅಲ್ಲಿಂದ ಕೆಲಸದಿಂದ ತೆಗಿತಾರೆ ಟು ಪ್ರೊಟೆಸ್ಟ್ ಸ್ಟಾಪ್ ವಾರ್ ಅಗೇನ್ಸ್ಟ್ ಗಾಜಾ ಅಂತೇಳಿ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತಂತಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಿಂಟ್ ಆಗೋ ಬುಕ್ಗಳಲ್ಲಿ 3ನೇ ಸ್ಥಾನ ಇವರ ಕ್ಯಾಟಲಾಗ್ಸ್ಗಳು ಪಡ್ಕೊಂಡಿದೆ. 1ನೇ ಸ್ಥಾನದಲ್ಲಿ ಬೈಬಲ್ ಇದೆ, 2ನೇ ಸ್ಥಾನದಲ್ಲಿ ಹ್ಯಾರಿ ಪಾಟರ್ಸ್ಗಳ ಬುಕ್ ಇದೆ, 3ನೇ ಸ್ಥಾನದಲ್ಲಿ ಐಕ್ಯಾನ ಕ್ಯಾಟಲಾಗ್ಸ್ಗಳಿದೆ. ಇವರ ಸ್ಟೋರು ಪ್ರಪಂಚದಾದ್ಯಂತ ಇದೆ. ಅದರಲ್ಲಿ ಪ್ರಪಂಚದಲ್ಲಿ ಅತಿ ದೊಡ್ಡದಾದಂಥ ಐಕ್ಯಾ ಸ್ಟೋರ್ಸ್ ಬಂದು ಫಿಲಿಪೈನ್ಸ್ನಲ್ಲಿದೆ. ಆ ಸ್ಟೋರ್ನ 7 ಲಕ್ಷ ಸ್ಕ್ವೇರ್ ಫೀಟ್ನಲ್ಲಿ ಮಾಡಿದ್ದಾರೆ. ಇವರ ಮಿನಿಮಮ್ ಸ್ಟೋರ್ ಸೈಜ್ ಬಂದು 3,000 ಸ್ಕ್ವೇರ್ ಫೀಟ್. ಅದಕ್ಕಿಂತ ಚಿಕ್ಕದಾದಂಥ ಶೋರೂಮ್ಸ್ ಇವ್ರ ಹತ್ರ ಇಲ್ಲವೇ ಇಲ್ಲ. ಅದಕ್ಕಿಂತ ಹೆಚ್ಚಾದಂಥ ಶೋರೂಮ್ಗಳು ಮಾತ್ರ. ಈ ಐಕ್ಯಾ ಶೋರೂಮ್ ಬಂದು ಮೊಟ್ಟ ಮೊದಲಿಗೆ 1943 ಜುಲೈ 28ನೇ ತಾರೀಕು ಇದನ್ನು ಓಪನ್ ಮಾಡ್ತಾರೆ. 17ರಿಂದ 18 ವರ್ಷದ ಹುಡುಗನಾದ ಇಗ್ವರ್ ಕಂಪರ್ಡ್ ಇವರ ಯುನೀಕ್ ಮತ್ತು ಹೊಸ ಥರದ ಐಡಿಯಾಗಳು ಪ್ರಪಂಚಾದ್ಯಂತ ಅದು ಫೇಮಸ್ ಆಗೋಕ್ಕೆ ಶುರುವಾಯಿತು. ಅವರು ಸಣ್ಣ ಟೈಮ್ ಪೀರಿಯಡ್ನಲ್ಲೇ ಪ್ರಪಂಚಾದ್ಯಂತ ಅವರು ಬೆಳೆಯೋಕ್ಕೆ ಶುರುವಾದರು. ಸುಮಾರು 2008ನೇ ವರ್ಷದಲ್ಲಿ ಅವರು ಪ್ರಪಂಚದ ಅತಿ ದೊಡ್ಡ ರಿಟೇಲರ್ ಕಂಪನಿಯಾಗಿ ಬೆಳೆದು ನಿಂತಿದೆ ಇವತ್ತಿನವರೆಗೂ. ಮೊದಲೇ ಹೇಳಿದ ಹಾಗೆ ಇವರ ಸಕ್ಸಸ್ಗೆ ಕಾರಣ ಒಂದು ಡೂ ಇಟ್ ಯೋರ್ ಸೆಲ್ಫ್ ಅನ್ನೋ ಒಂದು ವಿಷಯ, ಆದರೆ ಕಸ್ಟಮರ್ಸ್ ಅಟ್ ವರ್ಕ್ ಅನ್ನೋ ಒಂದು ವಿಷಯ, ಹಾಗೆ
ಮಾಡರ್ನ್ ಆಗಿರೋ ಡಿಸೈನ್ಸ್ಗಳು, ಹಾಗೆ ಜೊತೆಗೆ ಅದನ್ನು ಕಾಂಪ್ಯಾಕ್ಟಾಗಿ ಮಾಡೋದು, ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಈಸಿಯಾಗಿ ಮಾಡೋದು, ರೀಸನಬಲ್ ಪ್ರೈಸಿಂಗ್. ಇಷ್ಟು ಇವರ ಬಿಸ್ನೆಸ್ನ ಬಿಗ್ಗೆಸ್ಟ್ ಟ್ಯಾಕ್ಟಿಕ್ಸ್ಗಳು. ಇದು ನಿಜವಾಗ್ಲೂ ಪ್ರಪಂಚದಾದ್ಯಂತ ವರ್ಕೌಟ್ ಆಗಿದೆ. ನಮ್ಮ ಭಾರತದಲ್ಲೂ ಕೂಡ ಇದು ವರ್ಕೌಟ್ ಆಗ್ತಾನೇ ಇದೆ. ಐಕ್ಯನೇ ಹೇಳುವ ಹಾಗೆ ಯುರೋಪ್ನಲ್ಲಿ 10 ಜನರಲ್ಲಿ ಒಬ್ಬರು ಐಕ್ಯನ ಬೆಡ್ ಯೂಸ್ ಮಾಡ್ತಾರೆ ಅಂಥೇಳಿ. ಪ್ರತಿ 10 ಸೆಕೆಂಡ್ಗಳಿಗೆ ಒಂದು ಬೆಲ್ಲಿ ಬುಕ್ ಸ್ಟ್ಯಾಂಡ್ ಸೇಲ್ ಆಗುತ್ತೆ. ಇದೇ ಕಾರಣಕ್ಕೆ ಐಕ್ಯದವರು ಒಳ್ಳೆ ಪ್ರಾಡಕ್ಟ್ನ ಕಡಿಮೆ ಬೆಲೆಗೆ ಕೊಡೋಕ್ಕೆ ಚಾನ್ಸಸ್ ಸಿಗುತ್ತೆ. ಯಾಕಂತಂದರೆ ಅವರು ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇದೆ, ಹಾಗೆ ಸೆಲ್ಲಿಂಗು ತುಂಬಾ ಜಾಸ್ತಿ ಇರುವಾಗ ಅವರು ಪ್ರೈಸಸ್ನ ಸ್ವಲ್ಪ ಕಡಿಮೆ ಇಟ್ಕೊಂಡು ಅವರ ಹೈ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ಇದಕ್ಕೆ ಅವರು ಒಂದು ರೂಲ್ಸ್ ಇಟ್ಟಿದ್ದಾರೆ. ರೂಲ್ ಬಂದು ಲೋ ಪ್ರೈಸ್ ಹೈ ವ್ಯಾಲ್ಯೂ. ನಮ್ಮ ಐಕ್ಯ ಸ್ಟೋರ್ ಬಗ್ಗೆ ಬಂದರೆ ಮೊದಲೇ ಹೇಳಿದ ಹಾಗೆ ಅವರು ಗೆಟ್ ಇನ್ ಗೆಟ್ ಔಟ್ ಕಾನ್ಸೆಪ್ಟ್ ಅಂತೂ ಅವ್ರ ಹತ್ರ ಇಲ್ಲ. ಒಳಗೆ ಬಂದ ಏನೋ ಒಂದು ತೊಗೊಂಡು ಹೊರಡೆ ಹೋಗುವಂಥ ಅರ್ಧ ದಿನ ಇಲ್ಲಾಂತಂದರೆ ಒಂದು ಮುಕ್ಕಾಲು ದಿನ ಇಲ್ಲಿ ಸ್ಪೆಂಡ್ ಮಾಡೋ ಥರ ಇರುತ್ತೆ. ಅವರ ರೂಮ್ಸ್ಗಳು ಡಿಸೈನ್ಸ್ಗಳಿರ್ಬೋದು, ನಾನು ಮೊದಲೇ ಹೇಳಿದಾಗೆ ಅವ್ರು ಮೊದಲೇ ಒಂದು ಬ್ಲೂ ಪ್ರಿಂಟ್ ಕೊಟ್ಬಿಡ್ತಾರೆ, ಒಂದು ಮ್ಯಾಪ್ ಕೊಟ್ಬಿಡ್ತಾರೆ. ನೀವು ಅಲ್ಲಿ ಫುಲ್ಲು ಸುತ್ತಾಡ್ಕೊಂಡು ಅಲ್ಲಿ ಅವ್ರು ಕೊಟ್ಟಿರೋಂಥ ಚೇರ್ಸ್ಗಳಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಬೆಡ್ಗಳಲ್ಲಿ ಬೇಕಾದ್ರೆ ಒಂದು 5 ನಿಮಿಷ ಮಲಗಿ ನಿಮ್ಮ ರೂಮ್ ಹೇಗಿರಬೇಕು, ನಿಮ್ಮ ಆಫೀಸ್ ಹೇಗಿರಬೇಕು, ನಿಮ್ಮ ಲಿವಿಂಗ್ ರೂಮ್ ಹೇಗಿರಬೇಕು ಅಂತೇಳಿ ನೀವು ಅಲ್ಲಿ ಕೂತು ನೀವು ಫೀಲ್ ಮಾಡ್ಬೋದು. ಇದು ಅವರ ಬಿಗ್ಗೆಸ್ಟ್ ಟ್ಯಾಕ್ಟಿಕ್ಸ್ ಆನ್ ದ ಬಿಸ್ನೆಸ್. ಐಕ್ಯ ಸ್ಟೋರ್ನ ನೆಗೆಟಿವ್ಸ್ ಅಂತಂದರೆ ಇದೇ ಸೇಮ್. ಅವ್ರಿಗೆ ಏನೇನು ಪಾಸಿಟಿವ್ ಆಗಿತ್ತು ಅದೇ ಅವರಿಗೆ ನೆಗೆಟಿವ್ ಆಗೂ ಕೂಡ ಇದೆ. ಅವರು ಒಳಗೆ ಹೋಗಿ ಏನೋ ಒಂದು ಸರ್ಚ್ ಮಾಡ್ತೀನಿ, ನನಗೇನೋ ಒಂದು ಬೇಕು ಅಂತಂತಂದರೆ ಇಟ್ ಇಸ್ ಡಿಫಿಕಲ್ಟ್ ಟು ಫೈಂಡ್. ಎರಡನೇದು ಈ ಗೆಟ್ ಇನ್ ಗೆಟ್ ಔಟ್ ವ್ಯವಸ್ಥೆ ಇಲ್ಲದೆ ಇರೋದು. ಒಳಗೆ ಬಂದ ತಕ್ಷಣ ಅವನು ಫುಲ್ ಸ್ಟೋರ್ನ ಸುತ್ತಿ ನೋಡಿ ಅದಾದಮೇಲೆ ಅವನು ಆಚೆ ಹೋಗೋಕ್ಕಾಗದೆ ಹೊರತು ಮಧ್ಯದಲ್ಲಿ ನನಗೇನೋ ಒಂದು ಬೇಕು, ನಾನು ಅದನ್ನು ತೊಗೊಂಡು ಆಚೆ ಹೋಗ್ತೀನಿ ಅಂತಂದರೆ ಇಟ್ ಇಸ್ ಲಿಟಲ್ ಡಿಫಿಕಲ್ಟ್. ಹಾಗೆ ಇವರು ಇನ್ನೂ ಸುಮಾರು ವಿಷಯಗಳನ್ನ ಕಸ್ಟಮರ್ ಸಪೋರ್ಟಿವ್ಗಾಗಿ ಮಾಡ್ತಾರೆ. 90 days ಆಫ್ ರೀಪ್ಲೇಸ್ಮೆಂಟ್ ಕೊಡ್ತಾ ಇದ್ದಾರೆ. ಇಟ್ ಈಸ್ ರಿಯಲಿ ಗುಡ್. ಅದಾದಮೇಲೆ ಏನೇ ಒಂದು ಸಮಸ್ಯೆ ಇದ್ದರೆ, ಏನೋ ಒಂದು ಪಾರ್ಟ್ ಮುರಿದೋಯ್ತು ನಿಮ್ಮ ಇದರಲ್ಲಿ ಅಂತಂದರೆ ಅದನ್ನು ಫ್ರೀಯಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಫಾರ್ ಸರ್ಟನ್ ಡೇಸ್. ಹೀಗೆ ಸುಮಾರು ವಿಷಯಗಳನ್ನ ಅವರು ಕಸ್ಟಮರ್ಸ್ಗೆ ಹೆಲ್ಪ್ಫುಲ್ಲಾಗಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ನಾವಿನ್ನೇನಾದರೂ ಇಂಪ್ರೂವ್ ಮಾಡಬೇಕಾದ್ರೂ ತಿಳಿಸಿ. ಈ ವಿಡಿಯೋಯಿಂದ ಸ್ವಲ್ಪ ಇವರ ಹಿಸ್ಟ್ರಿ ಮತ್ತು ಅವರ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಮತ್ತು ಎಲ್ಲಿ ಮೈನಸ್ ಇದೆ ಎಲ್ಲಿ ಪ್ಲಸ್ ಇದೆ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅನಿಸುತ್ತೆ. ಬಾಯ್, ಸಿ ಯು ಆನ್ ಅವರ್ ನೆಕ್ಸ್ಟ್ ವಿಡಿಯೋ. Till then, take care. Bye-bye.